ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. NMMS ಪರೀಕ್ಷೆ 2022-23ರ ಎರಡನೇ ಪತ್ರಿಕೆ ಸ್ಯಾಟರ್ಲಿ ಸಮಾಜ ವಿಜ್ಞಾನದಲ್ಲಿ ಇವತ್ತು 12ನೇ ಪಾಠ ಸಿಲಾಗೋಳದಲ್ಲಿರ್ತಕ್ಕಂಥ 3ನೇ ಭಾಗದಲ್ಲಿನೂ ಕೂಡ 25 ಕ್ವಶನ್ಸ್ಗಳನ್ನು ತಂದಿದ್ದೀನಿ. ಲೆಸನ್ ತುಂಬಾ ದೊಡ್ಡದಿದ್ದಾವೆ. ಇನ್ನೊಂದು ಭಾಗದಲ್ಲಿ 25 ಕ್ವಶನ್ ಆಗ್ತವೆ, ಅದಾದ ನಂತರ ಮುಗೀತದ. ಬಟ್ ಹೋಪ್ ಈ ಲೆಸನ್ ದಿಂದ 2 ಅಥವಾ 3 ಮಾರ್ಕ್ಸ್ಗಳು ಕ್ವಶನ್ಸ್ಗಳು ತುಂಬಾನೇ ಬಂದೇ ಬರ್ತಾವ. ಯಾಕಂದ್ರೆ ತಾವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಗಳನ್ನ ಎತ್ತಿ ನೋಡಿದ್ರೆ ಗೊತ್ತಾಗ್ತದೆ. ಸೊ ದಯಮಾಡಿ ಹಿಂದಿನ ವಿಡಿಯೋ ನೋಡದೇ ಇದ್ರೆ ಇಲ್ಲಿ ಒಂದು ಪ್ಲೇ ಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡಬಹುದು. ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ. ಫಸ್ಟ್ ಟೈಮ್ ವಿಡಿಯೋವನ್ನು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನ್ ಅನ್ನು ಅವಶ್ಯವಾಗಿ ಒತ್ತಿ. ನಾವು ಹಿಂದಿ ಸಮಾಜ ವಿಜ್ಞಾನದಲ್ಲಿ ಕಲಿಕಾ ಚೇತರಿಕೆಗೆ ವಿಡಿಯೋ ಹಾಕ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ಹಿಂದಿ ಸಮಾಜ ವಿಜ್ಞಾನದಲ್ಲಿ ರಾಜ್ಯ ಪಠ್ಯಪುಸ್ತಕಗಳ ಪ್ರಶ್ನೋತ್ತರ ವಿಡಿಯೋಗಳನ್ನು ಸಹಿತ ಹಾಕ್ತಾ ಇದ್ದೀವಿ. NMMS ವಿಷಯದ ವಿಜ್ಞಾನದ ವಿಡಿಯೋ ಸಹಿತ ಇದಾವೆ, ಅವುಗಳನ್ನು ನೋಡಿ. FASC ಎಕ್ಸಾಮ್ 2022ರ ಕ್ವಶನ್ ಪೇಪರ್ಸ್ ಗಳಿದಾವೆ, ಅವುಗಳನ್ನು ನೋಡಬಹುದು. ನಿಮ್ಮ ಅನಿಸಿಕೆ ಸಂದೇಹಗಳನ್ನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ನಮ್ದೇ ಆಗಿರ್ತಕ್ಕಂಥ ಒಂದು ಸ್ಟಡಿ ವಿತ್ ಪರಶುರಾಮ್ ಅಂತ ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ. ಅದಕ್ಕೂ ಕೂಡ ಲಿಂಕ್ ಅನ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪೇಸ್ಟ್ ಮಾಡಿದೀವಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ಸೊ ಇವತ್ತು 12ನೇ ಪಾಠ 3ನೇ ಭಾಗದಲ್ಲಿ 25 ಕ್ವಶನ್ಸ್ಗಳನ್ನ ನೋಡ್ಕೊಂಡು ಬರೋಣ. ಜ್ವಾಲಾಮುಖಿಯಿಂದ ಹೊರಬರ್ತಕ್ಕಂಥ ಘನ ವಸ್ತುಗಳು ಯಾವುವು ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಜ್ವಾಲಾಮುಖಿ ಆತಂದ್ರೆ ವಿದ್ಯಾರ್ಥಿಗಳೇ, ಅಲ್ಲಿ ಬರ್ತಕ್ಕಂಥ ಘನ ವಸ್ತುಗಳಂದ್ರೆ ಜ್ವಾಲಾಮುಖಿಯ ಗುಂಡುಗಳು, ಕಿಟ್ಟ ಧೂಳು ಮತ್ತು ಬೂದಿ. ಈ ಮೂರು ಏನಪ್ಪಾ ಅಂತಂದ್ರೆ ಜ್ವಾಲಾಮುಖಿಯಿಂದ ಹೊರಬರ್ತಕ್ಕಂಥ ಘನ ವಸ್ತುಗಳು ಆಗಿದ್ದಾವೆ. ಜ್ವಾಲಾಮುಖಿಯಿಂದ ಹೊರಬರ್ತಕ್ಕಂಥ ದ್ರವ ವಸ್ತುಗಳು ಯಾವುವು? ಲಾವಾರಸ. ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ, ಇದು ಕ್ವಶನ್ಸ್ ತುಂಬಾನೇ ಕೇಳಿದ್ರಿ. ಸೊ ಜ್ವಾಲಾಮುಖಿ ಉಂಟಾದಾಗ ಯಾವ ರಸ ಹೊರಗಡೆ ಬರ್ತದ? ಲಾವಾರಸ. ಬಟ್ ಲಾಲ ಅಲ್ಲ, ಲಾವಾರಸ. ಜ್ವಾಲಾಮುಖಿ ಕಂಡು ಬರ್ತಕ್ಕಂಥ ಮಧ್ಯ ಭೂಖಂಡ ವಲಯ ಯಾವುದು? ನೋಡಿ, ಇಟಲಿ ಆಗಿರಬಹುದು, ಸ್ಪೇನ್ ಆಗಿರಬಹುದು, ಫ್ರಾನ್ಸ್ ಆಗಿರಬಹುದು, ಗ್ರೀಸ್ ಮತ್ತು ಟರ್ಕಿ, ಈ 5 ದೇಶಗಳಲ್ಲಿ 5 ವಲಯಗಳಲ್ಲಿ ಇದು ಮಧ್ಯ ಭೂಖಂಡ ವಲಯ ಅಂತ ಕರೀತಾರೆ. ಇಲ್ಲಿ ಜ್ವಾಲಾಮುಖಿ ಕಂಡು ಬರ್ತದ. ಮಧ್ಯ ಭೂಖಂಡ ವಲಯದಲ್ಲಿ ಕಂಡು ಬರ್ತಕ್ಕಂಥ ಜ್ವಾಲಾಮುಖಿ ಇಟಲಿ, ಸ್ಪೇನ್, ಫ್ರಾನ್ಸ್, ಗ್ರೀಸ್ ಮತ್ತು ಟರ್ಕಿ. ಜ್ವಾಲಾಮುಖಿ ಕಂಡು ಬರ್ತಕ್ಕಂಥ ಪ್ರಮುಖ ದ್ವೀಪಗಳು ಯಾವುವು? ಈ ಕ್ವಶನ್ ಇಂಪಾರ್ಟೆಂಟ್ ಇದೆ, ಕ್ವಶನ್ ರಿಪೀಟ್ ಆಗಿತ್ತು. ಹವಾಯಿ ಮತ್ತು ಇಂಡೋನೇಷಿಯಾ ದ್ವೀಪ. ಈ ಹವಾಯಿ ಮತ್ತು ಇಂಡೋನೇಷಿಯಾ ದ್ವೀಪಗಳಲ್ಲಿ ಜ್ವಾಲಾಮುಖಿ ಏನಾಗದಪ್ಪ ಅಂದ್ರೆ ಕಂಡುಗಳು ಬರ್ತಾವ. ಭೂಕಂಪ ಕುರಿತು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಶಾಖೆ ಯಾವುದು? ಈ ಭೂಕಂಪಗಳ ಕುರಿತು ವೈಜ್ಞಾನಿಕವಾಗಿ ಅಧ್ಯಯನವನ್ನ ಮಾಡ್ತಕ್ಕಂಥ ಶಾಖೆಗೆ ಭೂಕಂಪ ಶಾಸ್ತ್ರ ಅಂತ ಕರೀತಾರೆ. ಭೂಕಂಪ ಅಲೆಗಳ ಆರಂಭ, ಸ್ಥಳ, ವೇಳೆ, ವೇಗ ಹಾಗೂ ದಿಕ್ಕನ್ನ ದಾಖಲಿಸ್ತಕ್ಕಂಥ ಉಪಕರಣ ಯಾವುದು? ಸೊ ಭೂಕಂಪ ಆದಾಗ ಅದು ಎಲ್ಲಿಂದ ಆರಂಭ ಆಗ್ತದ, ಅದರ ವೇಳೆ ಏನು, ಅದರ ವೇಗ ಏನು, ಅದರ ದಿಕ್ಕು ಏನು ಅನ್ನೋದನ್ನ ಸಂಪೂರ್ಣವಾಗಿ ದಾಖಲೆ ಮಾಡ್ತಕ್ಕಂಥ ಒಂದು ಉಪಕರಣವನ್ನ ಬಳಸ್ತಾರೆ. ಆ ಉಪಕರಣಕ್ಕೆ ಏನಂತ ಕರೀತಾರಪ್ಪ ಅಂತಂದ್ರೆ ಭೂಕಂಪ ಮಾಪಕ ಅಂತ ಕರೀತಾರೆ. ಮುಂದಿನ ಪ್ರಶ್ನೆ ಇತ್ತು 62. ಭೂಕಂಪ ಉಂಟಾಗಲು ಕಾರಣ ಏನು? ನೋಡಿ, ಭೂಕಂಪ ಉಂಟಾಗಬೇಕಾದ್ರೆ ಭೂರಚನಾ ಕಾರಣಗಳಿದಾವೆ. ಎಸ್. ಎರಡನೇದು ಜ್ವಾಲಾಮುಖಿಯ ಕಾರ್ಯಾಚರಣೆ ಆಗ್ತದ. ಮೂರನೇದು ಸ್ತರಭಂಗ ಅಂತಕ್ಕಂಥದ್ದು ಆಗ್ತದ. ಈ ಮೂರು ಏನಪ್ಪಾ ಅಂತಂದ್ರೆ ನೈಸರ್ಗಿಕ ಕಾರಣಗಳಾಗಿದ್ದಾವೆ ಯಾವುದಕ್ಕೆ? ಭೂಕಂಪವನ್ನ ಉಂಟಾಗಲು. ಈ ಭೂಕಂಪಕ್ಕೆ ಮಾನವ ನಿರ್ಮಿತ ಕಾರಣಗಳು ಯಾವುವು? ಸೊ ನಾವೀಗ ಭೂಕಂಪಕ್ಕೆ ನೈಸರ್ಗಿಕ ಕಾರಣಗಳನ್ನೆಲ್ಲ ನೋಡಿದೀವಿ. ಹಾಗಾದ್ರೆ ಈ ಭೂಕಂಪಗಳ ಆಗ್ಲಿಕ್ಕೇನೆ ಕೆಲವೊಂದಿಷ್ಟು ಮಾನವ ನಿರ್ಮಿತ ಕಾರಣಗಳ ಸಹಿತ ಇದ್ದಾವೆ ವಿದ್ಯಾರ್ಥಿಗಳೇ. ಅದರಲ್ಲಿ ಮನುಷ್ಯ ಮಾಡ್ತಕ್ಕಂಥ ಗಣಿಗಾರಿಕೆ, ಮಾನವ ಕಟ್ಟಿರ್ತಕ್ಕಂಥ ಬೃಹತ್ ಅಣೆಕಟ್ಟುಗಳು, ಜಲಾಶಯಗಳು ಮತ್ತು ಈ ಬೈಜಿಕ ಪರೀಕ್ಷೆಗಳನ್ನ ಮಾಡ್ತಾರಲ್ಲ, ಅಣ್ವಸ್ತ್ರ ಬೈಜಿಕ ಪರೀಕ್ಷೆಗಳು, ಇವೆಲ್ಲ ಕೂಡ ಏನಾಗದವಪ್ಪ ಅಂದ್ರ ಭೂಕಂಪ ಉಂಟು ಮಾಡ್ಲಿಕ್ಕೆ ಕಾರಣವಾಗಿರ್ತಕ್ಕಂಥ ಮಾನವ ನಿರ್ಮಿತ ಅಂಶಗಳು ಆಗಿದ್ದಾವೆ. ಭೂಕಂಪದ ಯಾವ ಅಲೆಗಳು ಘನ, ದ್ರವ ಮತ್ತು ಅನಿಲ ಮೂಲಕ ಚಲಿಸ್ತವೆ? ನೋಡಿ, ಒಟ್ಟಾರೆಯಾಗಿ 3 ಪ್ರಕಾರದ ಅಲೆಗಳನ್ನ ನಾವುಗಳು ಕಾಣ್ತೀವಿ. ಬಟ್ ಅದರಲ್ಲಿ ಈ ಘನ ಮಾಧ್ಯಮ, ದ್ರವ ಮಾಧ್ಯಮ ಮತ್ತು ಅನಿಲ ಮಾಧ್ಯಮಗಳ ಮೂಲಕ ಚಲಿಸ್ತಕ್ಕಂಥ ಭೂಕಂಪದ ಅಲೆಗಳನ್ನ ಪ್ರಾಥಮಿಕ ಅಲೆಗಳಂತೀವಿ. ಪ್ರಾಥಮಿಕ ಅಲೆಗಳಿಗೆ ಇರತಕ್ಕಂಥ ಇನ್ನೊಂದು ಹೆಸರು ತಳ್ಳುವ ಅಲೆಗಳು ಅಂತ ಕರೀತಾರೆ. ಯಾವ ಭೂಕಂಪ ಅಲೆಗಳನ್ನ ಅಡ್ಡ ಅಲೆಗಳು ಅಂತ ಕರೀತಾರೆ. ದ್ವಿತೀಯ ಅಲೆಗಳು ವೆರಿ ಇಂಪಾರ್ಟೆಂಟ್ ಇದೆ, ಇದು ಕ್ವಶನ್ಸ್ಗಳು ಬಂದಿತ್ತು. ದ್ವಿತೀಯ ಅಲೆಗಳನ್ನ ಅಡ್ಡ ಅಲೆಗಳಂತ ಕರೀತಾರೆ. ಯಾವ ಅಲೆಗಳು ಅತ್ಯಂತ ಹಾನಿಕಾರಕ ಭೂಕಂಪ ಅಲೆಗಳಾಗಿವೆ? ವೆರಿ ಇಂಪಾರ್ಟೆಂಟ್. ಮೇಲ್ಮೈ ಅಲೆಗಳು ಅಂತ ಕರೀತಾರೆ, ನೆನಪಿಟ್ಕೊಳ್ರಿ. ಎಸ್, ಮೇಲ್ಮೈ ಅಲೆಗಳನ್ನ ಈ ಭೂಕಂಪ ಅಲೆಗಳು ಅತ್ಯಂತ ಹೆಚ್ಚು ಹಾನಿಕಾರಕವನ್ನ ತಂದುಕೊಡ್ತವೆ. ಭೂಕಂಪದ ತೀವ್ರತೆ ಮತ್ತು ಪ್ರಮಾಣವನ್ನ ಯಾವ ಮಾಪನದಿಂದ ಅಳಿತಾರೆ? ಇದು ಇಂಪಾರ್ಟೆಂಟ್ ಇದೆ, ರಿಕ್ಟರ್ ಮಾಪನ ಅಂತ ಕರೀತಾರೆ. ಸೊ ಭೂಕಂಪನ ನಡೆದಿರ್ತಕ್ಕಂಥ ತೀವ್ರತೆ ಆಗಿರಬಹುದು ಮತ್ತು ಪ್ರಮಾಣ ಆಗಿರಬಹುದು, ಅದನ್ನ ಎಸ್ ರಿಕ್ಟರ್ ಮಾಪನದಿಂದ ಏನ್ ಮಾಡ್ತಾರಪ್ಪ ಅಂತಂದ್ರೆ ಅಳಿತಾರೆ.
ಪ್ರಶ್ನೆ 68, ಸಮುದ್ರ ಅಥವಾ ಸಾಗರದ ತಳಗಳಲ್ಲಿ ಉಂಟಾಗ್ತಕ್ಕಂಥ ಅನಿಲ ಎಸ್ ಭೂಕಂಪ ಯಾವುದು? ಇದನ್ನು ಟಿ ಸುನಾಮಿ ಅಂತಾನೂ ಕೂಡ ಕರೀತಾರೆ. ಟಿ ಸುನಾಮಿ. ಇದು ಕೂಡ ಲಾಸ್ಟ್ ಟೈಮ್ ಕ್ವಶನ್ಸ್ ಬಂದಿತ್ತು. ಇದು ಕೂಡ ಸ್ವಲ್ಪ ತಾವೇನು ಮಾಡಬೇಕು, ನೆನಪಿನಲ್ಲಿ ಇಟ್ಕೊಳ್ಬೇಕು. ಎಸ್, ಸೊ ಟಿ ಸುನಾಮಿ ಅಂತಾನೂ ಕೂಡ ಏನು ಮಾಡ್ತಾರೆ, ಅದನ್ನು ಕರೀತಾರೆ. ಅಂದರೆ ಸಮುದ್ರದ ಅಥವಾ ಸಾಗರದ ತಳಗಳಲ್ಲಿ ಉಂಟಾಗ್ತಕ್ಕಂಥದ್ದು ಭೂಕಂಪ. ಭಾರತದಲ್ಲಿ ಸುನಾಮಿ ಅಲೆಗಳ ಭೂಕಂಪ ಯಾವ ವರ್ಷ ಕಂಡು ಬಂದಿತ್ತು? 2004 ಡಿಸೆಂಬರ್ 26ರಂದು ಏನಾಗಿತ್ತಪ್ಪ ಅಂದ್ರೆ ಫಸ್ಟ್ ಟೈಮ್ ಭಾರತದಲ್ಲಿ ಟಿ ಸುನಾಮಿ ಅಲೆಗಳು ಬಂದು ಅಪ್ಪಳಿಸಿದ್ದವು. ಕರ್ನಾಟಕದ ಭೂಕಂಪ ದಾಖಲೆ ಕೇಂದ್ರ ಯಾವುದು? ಎಸ್, ಕರ್ನಾಟಕದಲ್ಲಿ ಗೌರಿಬಿದನೂರು ಅಂತ ಬರ್ತದ. ಎಸ್, ಈ ಗೌರಿಬಿದನೂರಿನಲ್ಲಿ ಏನದಪ್ಪ ಅಂದ್ರೆ ಭೂಕಂಪ ದಾಖಲೆ ಕೇಂದ್ರಗಳನ್ನು ನಾವುಗಳು ಕಾಣ್ತೀವಿ. ಭಾರತದಲ್ಲಿ ಭೂಕಂಪ ದಾಖಲೆ ಕೇಂದ್ರಗಳು ಯಾವುವು? ಸೊ ಕರ್ನಾಟಕದ ಗೌರಿಬಿದನೂರಿನಲ್ಲಿ ಏನಾಯ್ತು, ಭೂಕಂಪ ದಾಖಲಾತಿ ಕೇಂದ್ರ ನಮಗೆ ಕಂಡು ಬಂತು. ಬಟ್ ಅದೇ ತರನಾಗಿ ವಿದ್ಯಾರ್ಥಿಗಳೇ, ದೇಶದಲ್ಲಿ ಎಲ್ಲಿದೆ ಅಂತಂದ್ರೆ ಒಂದು ಗೌರಿಬಿದನೂರು ಬರ್ತದ, 2 ಪುಣೆ ಬರ್ತದ, 3 ಕೊಡೈಕನಾಲ್, 4 ಹೈದರಾಬಾದ್, 5 ಡೆಹ್ರಾಡೂನ್. ಈ 5 ಸ್ಥಳಗಳಲ್ಲಿ ಮಾತ್ರನೇ ಏನದಪ್ಪ ಅಂದ್ರೆ ಭೂಕಂಪ ದಾಖಲಾತಿ ಕೇಂದ್ರಗಳನ್ನು ನಾವುಗಳು ಕಾಣ್ತೀವಿ. ಭಾರತದ ಭೂಕಂಪ ಹಂಚಿಕೆಯ ಪ್ರದೇಶ ಯಾವುದು? ಹಿಮಾಲಯ ಪರ್ವತ ಪ್ರದೇಶ, ಶಿವಾಲಿಕ್ ಪ್ರದೇಶ. ಅಂದ್ರೆ ಸೊ ಭಾರತದಲ್ಲಿ ಹೆಚ್ಚು ಭೂಕಂಪಗಳನ್ನು ನಾವೇನ್ ಮಾಡ್ತೀವಿ, ಹಿಮಾಲಯ ಪರ್ವತ ಪ್ರದೇಶಗಳಲ್ಲಿ ಕಾಣ್ತೀವಿ. ಬಾಹ್ಯ ಶಕ್ತಿಗಳು ಯಾವುವು? ಉಷ್ಣಾಂಶ ಆಗಿರಬಹುದು, ಮಾರುತಗಳಾಗಿರಬಹುದು, ಮಳೆಯಾಗಿರಬಹುದು, ಹಿಮವೃಷ್ಟಿ ಆಗಿರಬಹುದು, ನದಿ ಆಗಿರಬಹುದು, ಹಿಮನದಿ ಆಗಿರಬಹುದು ಮತ್ತು ಗಾಳಿ ಆಗಿರಬಹುದು. ಇವೆಲ್ಲ ಏನಂತ ಕರಿತೀವಿ? ಬಾಹ್ಯ ಶಕ್ತಿಗಳು ಅಂತ ಕರಿತೀವಿ. ಶಿಥಿಲೀಕರಣ ಅಂದ್ರೆ ಏನು? ಶಿಲೆಗಳು ಒಡೆದು ಚೂರಾಗುವ ಮತ್ತು ಕ್ಷೀಣಿಸುವ ಸ್ವಾಭಾವಿಕ ಪ್ರಕ್ರಿಯೆಗೆ ಶಿಥಿಲೀಕರಣ ಅಂತ ಕರಿತೀವಿ. ಭೌತಿಕ ಶಿಥಿಲೀಕರಣ ಅಂದ್ರೆ ಏನು? ಶಿಲೆಗಳು ಯಾವುದೇ ರಾಸಾಯನಿಕ ಬದಲಾವಣೆಯಾಗದೆ ಒಡೆದು ಚೂರಾಗುವ ಮತ್ತು ಕ್ಷೀಣಿಸುವ ಪ್ರಕ್ರಿಯೆಗೆ ಭೌತಿಕ ಶಿಥಿಲೀಕರಣ ಅಂತ ಕರಿತೀವಿ. ಭೌತಿಕ ಶಿಥಿಲೀಕರಣದ ಕ್ರಿಯೆಗಳು ಯಾವುವು? 1 ಕಣ ವಿಭಜನೆ, 2 ಶಿಲಾ ವಿಭಜನೆ, 3 ಪದರು ವಿಭಜನೆ. ಇವು ಭೌತಿಕ ಶಿಥಿಲೀಕರಣದ ಕ್ರಿಯೆಗಳು. ಭೌತಿಕ ಶಿಥಿಲೀಕರಣಕ್ಕೆ ಮುಖ್ಯ ಕಾರಣ ಏನು ಅಂತ ಕೇಳಿದ್ದಾರೆ. 1 ಉಷ್ಣಾಂಶ, 2 ಮಳೆ, 3 ಹಿಮ. ಈ 3 ಏನಪ್ಪ ಅಂದ್ರೆ ಭೌತಿಕ ಶಿಥಿಲೀಕರಣಕ್ಕೆ ಕಾರಣಗಳು. ರಾಸಾಯನಿಕ ಶಿಥಿಲೀಕರಣ ಅಂದ್ರೆ ಏನು? ಮಳೆಯ ನೀರು ವಾಯುಮಂಡಲದ ಅನಿಲಗಳೊಡನೆ ವಿಲೀನಗೊಂಡು ಶಿಲೆಗಳನ್ನು ಒಡೆದು ಮತ್ತು ವಿಘಟಿಸೋದಕ್ಕೆ ರಾಸಾಯನಿಕ ಶಿಥಿಲೀಕರಣ ಅಂತ ಕರಿತೀವಿ. ರಾಸಾಯನಿಕ ಶಿಥಿಲೀಕರಣದ 4 ವಿಧಗಳು ಯಾವುವು? 1 ಆಕ್ಸಿಡೇಷನ್, 2 ಕಾರ್ಬನೈಜೇಷನ್, 3 ಹೆಡರೇಷನ್, 4 ಸೊಲ್ಯೂಷನ್ ಅಂತಕ್ಕಂಥದ್ದು ರಾಸಾಯನಿಕ ಶಿಥಿಲೀಕರಣದ 4 ಪ್ರಕಾರಗಳು. ಕಡೆ ಪ್ರಶ್ನೆ ಇತ್ತು, ಹರಳುಗಳಿಂದ ಉಂಟಾದ ಪ್ರಮುಖ ಶಿಲೆ ಯಾವುದು? ಫೆಲ್ಸ್ಪರ್ ಅಂತ ಬರ್ತದ. ಈ ಫೆಲ್ಸ್ಪರ್ ಅಂತಕ್ಕಂಥದ್ದು ಏನಪ್ಪ ಅಂದ್ರೆ ಹರಳುಗಳಿಂದ ಉಂಟಾಗಿರ್ತಕ್ಕಂಥ ಪ್ರಮುಖ ಶಿಲೆ ಅಂತ ಕರಿತೀವಿ. ಇಷ್ಟೇ ಇತ್ತು ವಿದ್ಯಾರ್ಥಿಗಳೇ ಇವತ್ತಿನ ವಿಡಿಯೋದಲ್ಲಿ. ಸೊ ಹೋಪ್ 25 ಕ್ವಶನ್ಸ್ಗಳನ್ನ ನಿಮಗೆ ನಾವು ಏನು ಮಾಡಿದ್ದೀವಿ